ಎಲ್ಲರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಆಗಸ್ಟ್ 1ನೇ ತಾರೀಕು ಶುಕ್ರವಾರ. ಅಷ್ಟಮಿ ನಾಳಿನ ಬೆಳಗಿನ ಜಾವ 5:29 ಇರುತ್ತೆ. ಸ್ವಾತಿ ಬೆಳಗಿನ ಜಾವ ರಾತ್ರಿ 3:05 ಇರುತ್ತೆ. ಇನ್ನು ಶುಭಯೋಗ ಭದ್ರಕರಣ ಇದೆ. ಇವತ್ತು ಅಷ್ಟಮಿ ಇದ್ದರೂ ಕೂಡ ಲಕ್ಷ್ಮೀ ಪೂಜೆಗೆ ತುಂಬ ಒಳ್ಳೆಯ ದಿನ. ಇವತ್ತು ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಆದರೆ ಈ ಇಂದಿನ ದಿನ ಯಾವುದೇ ಒಂದು ಹೊಸ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ. ಕಾರಣ ಏನಪ್ಪ ಅಂದರೆ ಇವತ್ತು ದಗ್ಧ ಯೋಗ ಇದೆ. ಅದು ನಕ್ಷತ್ರ ಚೆನ್ನಾಗಿದ್ದರೂ ಕೂಡ ಈ ಯೋಗ ಕರಣ ಇದು ಚೆನ್ನಾಗಿದ್ದರೂ ಕೂಡ ಹೊಸ ಕೆಲಸ ಕಾರ್ಯಗಳನ್ನು ಇವತ್ತು ಆರಂಭ ಮಾಡದೇ ಇರೋದು ತುಂಬ ಒಳ್ಳೆಯದು. ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹು ಕಾಲದ ಬಗ್ಗೆ ಹೇಳಬೇಕು ಅಂದರೆ 10:54 ಆರಂಭವಾಗಿ 12:29 ಇರುತ್ತೆ. ಈ ಅವಧಿಯಲ್ಲಿ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಆರಂಭಿಸಬಾರದು, ಮಾಡಬಾರದು. ಆದರೆ ದೇವರ ಪೂಜೆಗೆ ಹೋಮ ಹವನಾದಿಗಳಿಗೆ ಮುಖ್ಯವಾಗಿ ಲಕ್ಷ್ಮೀ ಮತ್ತು ಶ್ರೀ ದುರ್ಗಾ ಪೂಜೆಗೆ ಇದು ತುಂಬ ಪ್ರಶಸ್ತವಾದಂತಹ ದಿನ ಆಗಿರುತ್ತೆ. ಅದರಲ್ಲಿ ಯಾವುದೇ ಮುಂದೆ ಅಂಜಿಕೆ ಬೇಡ, ಅಪನಂಬಿಕೆಯೂ ಬೇಡ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 3:39 5:14 ಇರುತ್ತೆ. ಈ ವೇಳೆಯಲ್ಲಿ ಪ್ರತಿದಿನ ಹೇಳ್ತೀನಿ, ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು, ಹೊಸ ವಾಹನವನ್ನು ತಗೋಬಾರ್ದು. ಹಾಗೆಯೇ ಈ ಆರೋಗ್ಯದ ವಿಚಾರಕ್ಕೆ ಬಂದಾಗ ಹೊಸ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು ಈ ಅವಧಿಯಲ್ಲಿ. ಇಷ್ಟು ಇಂದಿನ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರಿಗೆ ಅದು ಮುಖ್ಯವಾಗಿ ಯಾರು ತಂದೆಯ ಮೇಲೆ ಅವಲಂಬಿತರಾಗಿರ್ತಾರೆ ಅವರಿಗೆ ಸ್ವಲ್ಪ ಇವತ್ತು ತ್ರಾಸದಾಯಕ ದಿನ ಅಂತ ಹೇಳ್ಬೋದು. ಅಂದರೆ ತುಂಬ ಕಷ್ಟಪಡಲ್ಲ. ಮುಖ್ಯವಾಗಿ ವಿದ್ಯಾರ್ಥಿಗಳು ಯಾವುದೋ ಒಂದು ವಿಚಾರಕ್ಕಾಗಿ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ಆದರೆ ಅನಿವಾರ್ಯವಾಗಿ ಇವರ ತಂದೆ ಇವರಿಂದ ದೂರದ ಊರಿನಲ್ಲಿ ಅಥವಾ ದೂರದ ಸ್ಥಳದಲ್ಲಿ ಕೆಲಸ ಕಾರ್ಯದ ನಿಮಿತ್ತ ಇರ್ತಾರೆ. ಈ ಕಾರಣದಿಂದ ಆತಂಕದ ಪರಿಸ್ಥಿತಿ ಉಂಟಾಗುತ್ತೆ. ಆದರೂ ಕೂಡ ಕುಟುಂಬದ ಜನರ ಒಂದು ಒಗ್ಗಟ್ಟಿನ ಫಲ ಅಥವಾ ಒಳ್ಳೆಯ ಮನಸ್ಸಿನ ಫಲದಿಂದ ಎದುರಾದ ಸಮಸ್ಯೆಗಳು ಸುಲಭವಾಗಿ ದೂರ ಆಗುತ್ತೆ. ಆರೋಗ್ಯದ ಬಗ್ಗೆ ಕುಟುಂಬದ ಹಿರಿಯರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಅಥವಾ ಬೇರೆ ಯಾರಾಗಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಆನಂತರ ಈ ಎಳೆ ಮಕ್ಕಳಿದ್ದರೆ ಅವರಿಗೂ ಸಹ ಚೂರು ಆರೋಗ್ಯದ ತೊಂದರೆ ಉಂಟಾಗ್ಬೋದು. ಇನ್ನು ಉದ್ಯೋಗದಲ್ಲಿ ಇರೋರು ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಪಟ್ಟರೆ ವಿದೇಶಕ್ಕೆ ತೆರಳುವ ಅವಕಾಶವನ್ನು ಪಡೀತಾರೆ. ಜವಾಬ್ದಾರಿ ಸ್ವಲ್ಪ ಹೆಚ್ಚಿರುತ್ತೆ. ಈ ಜವಾಬ್ದಾರಿಯಿಂದ ಮನಸ್ಸಿಗೆ ಯಾವುದೋ ಒಂದು ಆತಂಕದ ಭಾವನೆ ಇರುತ್ತೆ. ಹಾಗೆಯೇ ಯಾವುದೇ ಒಂದು ತೊಂದರೆ ಇಲ್ಲದೆ ಹೋದ್ರೂ ತಂದೆಯವರ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ಅವರ ಆರೋಗ್ಯದ ಬಗ್ಗೆ ಆಗ್ಬೋದು, ಅವರ ಕೆಲಸ ಕಾರ್ಯಗಳ ಬಗ್ಗೆ ಆಗ್ಬೋದು. ಯಾವುದೇ ಒಂದು ತೊಂದರೆ ಇರಲ್ಲ, ಆದರೆ ನಿಮ್ಮ ಮನಸ್ಸಿಗೆ ಚಿಂತೆ, ಅನಾವಶ್ಯಕವಾದ ಚಿಂತೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ವಿರೋಧಿಗಳು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಎಷ್ಟೇ ಒಂದು ಕಸಿವಿಸಿಯ ಉಂಟು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಸಾಕಾಗಲ್ಲ, ಸಾಧ್ಯವೂ ಆಗಲ್ಲ. ನಿಮ್ಮ ಬುದ್ಧಿವಂತಿಕೆಯ ಫಲವಾಗಿ ಒಳ್ಳೆಯ ನಿರ್ಧಾರಗಳಿಂದಾಗಿ ಎದುರಾಗುವ ಸಮಸ್ಯೆಗಳಿಂದ ದೂರ ಉಳಿತೀರಿ. ಇವತ್ತು ಒಳ್ಳೆಯದಾಗುತ್ತೆ. ಹಣಕಾಸಿನ ತೊಂದರೆ ಇಲ್ಲ. ಹಣಕಾಸಿನ ಹರಿವು ಇದ್ದಾಗ
ಹೇಗೆ ಉಳಿಸಬೇಕು ಅನ್ನೋದು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗತ್ತೆ. ವೃಷಭ ರಾಶಿಯವರ ಬಗ್ಗೆ ಹೇಳಬೇಕು ಅಂದರೆ, ಮೊದಲನೇದಾಗಿ ಗರ್ಭಿಣಿಯರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ. ಹಾಗೆ ಎಚ್ಚರಿಕೆಯಿಂದ ಓಡಾಡಬೇಕಾಗತ್ತೆ. ಕಾಲು ಜಾರಿ ಬೀಳ್ಬೋದು, ಅಥವಾ ಯಾವುದೋ ವಸ್ತು ಸ್ವಲ್ಪ ತಗಲಿ ತೊಂದರೆ ಆಗುವ ಸಂದರ್ಭ ಉಂಟಾಗ್ಬೋದು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು, ಎಳೆಯ ಮಕ್ಕಳಿದ್ದರೆ ಅವರು ಎತ್ತರವಾದ ಪ್ರದೇಶದಿಂದ ಬೀಳುವ ಸಾಧ್ಯತೆಗಳಿವೆ. ಅಂದರೆ ಮಹಡಿಯನ್ನು ಬಿದ್ದುಬಿಡ್ತಾರೆ ಅಂತಲ್ಲ, ಒಂದು ಈ ಚೇರಿಂದ ಬೇಕಾದ್ರೂ ಸರಿನೇ, ಆ ಒಂದು ವಯಸ್ಸಿಗೆ ಅದು ದೊಡ್ಡದು. ಆದ್ದರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಂಬೋದು ಒಳ್ಳೆಯದು. ಇನ್ನು ಇವರಿಗೆ ಮನಸ್ಸಿನಲ್ಲಿ ಯಾವುದೋ ರೀತಿಯ ಭ್ರಮೆ ಇರುತ್ತೆ. ಆ ಭ್ರಮೆಯನ್ನು ನಾವು ಹೇಗಪ್ಪ ಹೋಲಿಸ್ಬೋದು ಹೇಳ್ಬೋದು ಅಂದರೆ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಇವರಿಗೆ ಸಹಾಯ ಮಾಡೋದಕ್ಕೆ ಬರ್ತಾನೆ. ಅದು ಇವರಿಗೇನಾಗುತ್ತೆ, ಅವರ ಮೇಲೆ ನಂಬಿಕೆ ಬರಲ್ಲ. ಆ ಕಾರಣದಿಂದ ಸ್ವಲ್ಪ ಸಮಸ್ಯೆಗೆ ಸಿಲುಕ್ತಾರೆ. ಆಗಬೇಕಾದ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ. ಇನ್ನು ಮತ್ತೊಂದು ವಿಚಾರ ಹೇಳಬೇಕು ಅಂದರೆ, ಮತ್ತೊಬ್ಬ ವ್ಯಕ್ತಿ, ಅವರ ಮೇಲೆ ಇವರಿಗೆ ತುಂಬ ನಂಬಿಕೆ ಇರುತ್ತೆ. ಆದರೆ ಅವನೇನು ಮಾಡ್ತಾನೆ, ಇವರ ಕೆಲಸ ಕಾರ್ಯಗಳನ್ನು ಮುಂದುವರಿಸಲ್ಲ, ಇವ್ರಿಗೂ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಬಿಡಲ್ಲ, ಸ್ವಲ್ಪ ಸಮಸ್ಯೆ ಉಂಟು ಮಾಡುವಂತೆ ಆಗುತ್ತೆ. ಈ ರೀತಿ ಯಾವುದೋ ಒಂದು ಭ್ರಮೆಗೆ ಒಳಗೊಂಡು ತೊಂದರೆ ಅನುಭವಿಸುವ ಸಾಧ್ಯತೆ ಇದೆ. ಇನ್ನು ತಾತ ಅಂದರೆ ತಾಯಿಯ ತಂದೆಯಿಂದ ಹಣದ ಸಹಾಯ ಸಿಗುತ್ತೆ. ಆ ಹಣವನ್ನು ನೀವು ಸದ್ವಿನಿಯೋಗ ಮಾಡ್ತೀರಿ ಅಂತ ಕಾಣಿಸ್ತಾ ಇದೆ. ಇನ್ನು ಕಷ್ಟಗಳೇ ಎದುರಾಗುತ್ತೆ, ವಾದ ವಿವಾದಗಳಿರುತ್ತೆ, ಯಾವುದಕ್ಕೂ ನೀವು ಕೇರ್ ಮಾಡಲ್ಲ. ಆತ್ಮವಿಶ್ವಾಸದಿಂದ ಎಲ್ಲವನ್ನು ಎದುರಿಸ್ತೀರಿ, ಸಫಲರಾಗ್ತೀರಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಕೊರತೆ ಇರಲ್ಲ. ಆದರೆ ಖರ್ಚು ವೆಚ್ಚದ ಬಗ್ಗೆ ಎಚ್ಚರಿಕೆ ಇರಬೇಕು. ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನು ನಿಲ್ಲಿಸಿದರೆ ನಿಮಗೆ ತುಂಬ ಒಳ್ಳೆಯ ದಿನ. ಮಿಥುನ ರಾಶಿಯವರು ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಒಂದು ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಇದಕ್ಕೆ ಕಾರಣ ಇವರ ಮನಸ್ಸಿನಲ್ಲಿರುವ ಒಂದು ಆತಂಕದ ಮನೋಭಾವನೆ. ಉದಾಹರಣೆಗೆ, ಯಾವುದೋ ಒಂದು ವಿಚಾರವನ್ನು ಬೇರೆಯವರಿಗೆ ತಿಳಿಸಬೇಕು ಅಂದಾಗ ಇವರ ಮನಸ್ಸಿನ ಒಂದು ಶಂಕೆ ಬರುತ್ತೆ. ಅದೇನು ಅಂದರೆ, ನಾನು ಆಡೋ ಮಾತೆಯಿಂದ ಬೇರೆಯವರಿಗೆ ಏನಾದರೂ ಬೇಸರ ಆಗುತ್ತಾ, ಹೀಗೆ. ಹಾಗೆ ತಾನು ಮಾಡೋ ಕೆಲಸ ಕಾರ್ಯದಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತಾ, ಈ ರೀತಿ. ಬೇರೆಯವರು ಇವರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ತೋರಲ್ಲ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಡೆದುಕೊಡ್ತಾರೆ. ಆದರೆ ಇವರ ಮನಸ್ಸಿನಲ್ಲಿ ಇಂತಹ ಒಂದು ಈ ಭ್ರಮೆ ಅಥವಾ ಭೀತಿ ಇರುತ್ತೆ. ಈ ಕಾರಣದಿಂದ ಇವರಿಗೆ ಅರಿವಿಲ್ಲದಂತೆ ಇವರೇ ಮಾಡಿದ ತಪ್ಪಿಗೆ ತೊಂದರೆಗೆ ಒಳಗಾಗ್ತಾರೆ. ಇದು ಮುಖ್ಯವಾದಂತಹ ವಿಚಾರ. ಆದ್ದರಿಂದ ಗಾಬರಿ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ನಿಮ್ಮ ಮಾತನ್ನು ಬೇರೆಯವರಲ್ಲಿ ಹೇಳಿಕೊಳ್ಳಿ. ಇದನ್ನು ನಿಮ್ಗೆ ಒಳ್ಳೆಯದಾಗುತ್ತೆ ಹೊರತು ಯಾವತ್ತೂ ಕೆಡುಕು ಉಂಟಾಗಲ್ಲ. ಇದು ತುಂಬ ಮುಖ್ಯವಾದಂತಹ ವಿಚಾರ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಬಂದಾಗ, ಅವರು ಸ್ವತಂತ್ರವಾಗಿ ತೆಗೆದುಕೊಳ್ಳೋ ಕೆಲವೊಂದು ನಿರ್ಧಾರಗಳು ಇಡೀ ಕುಟುಂಬಕ್ಕೆ ವರದಾನವಾಗುತ್ತೆ. ಅವರ ಮಾತುಕತೆಯ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುವ ಒಂದು ಮನೋಭಾವನೆಯಲ್ಲಿರ್ತಾರೆ. ನಿಧಾನವಾದ ಮಾತುಕತೆಯಲ್ಲಿ ತೊಡಗ್ತಾರೆ. ಇದರಿಂದ ದೊರೆಯಬೇಕಾದ ಅವಕಾಶಗಳು ದೂರವಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಇನ್ನು ಯಾರು ಈ ಸ್ವಂತ ವ್ಯಾಪಾರ ವ್ಯವಹಾರ ಅಥವಾ ಕೃಷಿ ಕೆಲಸಗಳನ್ನು ಮಾಡೋರಿದ್ದರೆ ಅವರಿಗೆ ತುಂಬ ಒಳ್ಳೆಯ ದಿನ. ಇನ್ನು ಯಾತ್ರಾ ಸ್ಥಳಕ್ಕೆ ಕುಟುಂಬದ ಸದಸ್ಯರ ಜೊತೆ ಭೇಟಿ ನೀಡುವ ಒಂದು ಸಂದರ್ಭ ಅಥವಾ ಅವಕಾಶ ಎದುರಾಗುತ್ತೆ. ಹಣಕಾಸಿನ ತೊಂದರೆ ಉಂಟಾಗಲ್ಲ, ಉತ್ತಮ ಆದಾಯ ಇರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರೋರು ಕ್ರಮೇಣವಾಗಿ ಒಂದು ಯಶಸ್ಸಿನತ್ತ ಸಾಗ್ತಾರೆ. ಈ ಕಾರಣದಿಂದ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಇವರು ತಮ್ಮ ಆತುರದ ಬುದ್ಧಿಯನ್ನು ಬಿಡಬೇಕು, ಕಾದು ನೋಡುವ ತಂತ್ರವನ್ನು ಅನುಸರಿಸಬೇಕು. ಇವರು ನಿಧಾನಗತಿಯಲ್ಲಿ, ಅಂದರೆ ತುಂಬ ನಿಧಾನ ಮಾಡೋದಲ್ಲ, ಸ್ವಲ್ಪ ಯೋಚನೆ ಮಾಡಿ
ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಿದೆ ಆದರೆ ಯಾವುದೇ ರೀತಿಯ ತೊಡಕು ಉಂಟಾಗಲ್ಲ, ಒಳ್ಳೆಯ ಪ್ರತಿಫಲದಿಂದ ಸಿಗುತ್ತೆ. ಇನ್ನು ಇವರಿಗೆ ಸೋದರ ಮತ್ತು ಸೋದರಿಯ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ. ಇವರಿಗೆ ಅವಶ್ಯಕತೆವಿದ್ದಾಗ ಅವರಿಂದ ಸಹಾಯ ಮತ್ತು ಸಹಕಾರ ಸಹ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ವಿದ್ಯಾಬುದ್ಧಿ, ಅದರ ಜೊತೆಗೆ ವಿಶೇಷ ಪ್ರತಿಭೆ ಇರುತ್ತೆ. ಇವರಲ್ಲಿ ಹುದುಗಿರೋ ಈ ಪ್ರತಿಭೆ ಪ್ರಪಂಚಕ್ಕೆ ಅಥವಾ ಆತ್ಮೀಯರಿಗೆ ತಿಳಿಯುವಂತಹ ಒಂದು ಸನ್ನಿವೇಶ ಎದುರಾಗುತ್ತೆ. ಆ ಅವಕಾಶವನ್ನು ಇವರು ಸರಿಯಾಗಿ ಬಳಸ್ಕೋತಾರೆ. ಮುಖ್ಯವಾಗಿ ಇನ್ನು ವಿದ್ಯಾರ್ಥಿಗಳು ಅಲ್ಪ ಪ್ರಯಾಸದಿಂದ ಮತ್ತು ಉತ್ತಮ ಪ್ರಯತ್ನದಿಂದ ಉನ್ನತ ಮಟ್ಟವನ್ನು ತಲುಪ್ತಾರೆ. ಇದರಿಂದ ಕೇವಲ ತಂದೆ ತಾಯಿ ಅಥವಾ ಕುಟುಂಬದ ಸದಸ್ಯರು ಮಾತ್ರ ಅಲ್ಲ, ಬೇರೆಯವರೆಂದು ಇವರು ಪ್ರಶಂಸೆಯನ್ನು ಪಡಿತಾರೆ. ಆ ನಂತರ ಇವರ ಸೋದರ ಅಥವಾ ಸೋದರಿ ಅನಿವಾರ್ಯವಾಗಿ ಉದ್ಯೋಗವನ್ನು ಬದಲಾಯಿಸ್ತಾರೆ. ಉದ್ಯೋಗಕ್ಕಾಗಿ ದೂರದ ಪ್ರದೇಶಕ್ಕೆ ತೆರಳುತ್ತಾರೆ. ಅಲ್ಲಿ ಅವರಿಗೆ ಆತ್ಮೀಯರೊಬ್ಬರಿಂದ ಸಹಾಯ ದೊರೆತು ಅನುಕೂಲತೆಗಳು ಮುಟ್ಟು ಬರುತ್ತೆ. ಇನ್ನು ಇವರ ತಂದೆಗೆ, ಅಂದರೆ ನಿಮ್ಮ ತಂದೆಗೆ ಅನಿರೀಕ್ಷಿತ ಧನಲಾಭ ಇರುತ್ತೆ. ಹಣದ ಕೊರತೆ ಉಂಟಾಗುತ್ತೆ. ಎಷ್ಟೇ ಹಣ ಇದ್ದರೂ ಸಾಕಾಗಲ್ಲ. ಏನಾಗುತ್ತೆ, ಎಷ್ಟು ಹಣ ಬೇಕೋ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಣ ಅನಿರೀಕ್ಷಿತವಾಗಿ ಇವರ ಕೈ ಸೇರುತ್ತೆ. ಇದರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಇನ್ನು ಹಣಕಾಸಿನ ತೊಂದರೆ ಉಂಟಾಗಲ್ಲ. ಸ್ವಲ್ಪ ಖರ್ಚು ವೆಚ್ಚದ ಬಗ್ಗೆ ಎಚ್ಚರಿಕೆ ವಹಿಸಲೇಬೇಕು. ಇಲ್ಲದೆ ಹೋದರೆ ತೊಂದರೆಗೆ ಸಿಕ್ಕಾಕೊಂಬುದು ಖಂಡಿತ. ಮನೆಯಲ್ಲಿ ಪ್ರೀತಿಯಿಂದ ಸಾಕಿರುವ ಪ್ರಾಣಿ ಪಕ್ಷಿಗಳಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ಇದೆ. ಅದಾಗದೇನು ಬರಲ್ಲ, ನಿಮಗೆ ಗೊತ್ತಿಲ್ಲದಿರ ಅದಕ್ಕೆ ತೊಂದರೆ ಕೊಡ್ತೀವಿ, ಆವಾಗ ನಿಮಗೆ ತೊಂದರೆ ಉಂಟಾಗುತ್ತೆ. ಇದು ಇವತ್ತು ಕಂಡು ಬರ್ತಾ ಇದೆ. ಎಚ್ಚರಿಕೆ ಇರಲಿ. ಇನ್ನು ಸ್ತ್ರೀಯರಿಗೆ ವಿಶೇಷವಾದಂತಹ ಅನುಕೂಲತೆಗಳಿವೆ. ಅದರಲ್ಲೂ ಉದ್ಯೋಗದಲ್ಲಿರೋರು ಉದ್ಯೋಗದ ಸಲುವಾಗಿ ಅವರಿಗೆ ಅವರ ನೆಚ್ಚಿನ ಸ್ಥಳವೊಂದಕ್ಕೆ ತೆರಳುತ್ತಾರೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ವಿದೇಶಕ್ಕೆ ತೆರಳುವ ಸಾಧ್ಯತೆ ಸಹ ಇದೆ. ದಂಪತಿಗಳ ನಡುವೆ ಇದ್ದ ಮನಸ್ತಾಪ ದೂರ ಆಗುತ್ತೆ. ಮತ್ತು ಪ್ರೀತಿ ವಿಶ್ವಾಸ ಮರುಕಳಿಸುತ್ತೆ. ಇದರಿಂದಾಗಿ ಕುಟುಂಬದಲ್ಲಿ ಸಹ ಶಾಂತಿ ನೆಮ್ಮದಿಯ ವಾತಾವರಣ ಉಂಟಾಗುತ್ತೆ. ಇವತ್ತು ನೀವು ಸ್ವಲ್ಪ ಕಷ್ಟ ಅನಿಸಿದ್ರೂ ಅಷ್ಟೇ, ಹೆಚ್ಚಿನ ಪ್ರಯತ್ನ ಪಟ್ಟರೂ ಸೇರಿನೇ ವಿಶೇಷವಾದಂತಹ ಕೆಲಸವೊಂದನ್ನು ಮಾಡಿ ಯಶಸ್ಸನ್ನು ಗಳಿಸ್ತೀರಿ. ಇದರಿಂದ ಕೇವಲ ಕುಟುಂಬದ ಸದಸ್ಯರು ಮಾತ್ರವಲ್ಲದೆ ಬಂಧು ಬಳಗದವರ ಗಮನ ಸಹ ನಿಮ್ಮ ಕಡೆ ತಿರುಗತ್ತೆ. ಇದರಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ. ಮುಖ್ಯವಾಗಿ ಇಲ್ಲಿ ಬೇರೆಯವರ ಜವಾಬ್ದಾರಿ ಸಹ ನಿಮ್ಮ ಪಾಲಿಗೆ ಬರುತ್ತೆ. ನಿಮ್ಮದಲ್ಲದ ಕೆಲಸ ಕಾರ್ಯಗಳನ್ನು ಸಹ ಮಾಡಬೇಕಾಗತ್ತೆ. ಮನೆಯ ವಿಚಾರಕ್ಕೆ ಬಂದಾಗ ಇರುವ ಮನೆಯನ್ನು ವಿಸ್ತಾರಗೊಳಿಸ್ತೀರಿ. ಆದ್ದರಿಂದ ಹಣದ ಒಂದು ಅವಶ್ಯಕತೆ ಹೆಚ್ಚಾಗಿರುತ್ತೆ. ಅಂದರೆ ಒಂದು ಉತ್ತಮ ಯೋಜನೆ ರೂಪಿಸೋ ಕಾರಣ ಯಾವುದೇ ತೊಂದರೆ ಕಂಡುಬರಲ್ಲ. ನಿಮ್ಮ ಕೈ ಅಥವಾ ಕಾಲಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಕೊರತೆ ಇರಲ್ಲ. ಹಠದ ಬುದ್ಧಿ ಇರುತ್ತೆ. ಆದ್ದರಿಂದ ಸುಲಭವಾಗಿ ಹಣವನ್ನು ಖರ್ಚು ಮಾಡಲ್ಲ. ಅವಶ್ಯಕತೆಗೆ ಮೀರಿದ ಅವಕಾಶಗಳು ದೊರೆಯುತ್ತೆ. ಅದನ್ನು ಕಳ್ಕೊಬೇಡಿ. ನಿಮ್ಮ ಸೋದರಿಗೆ ಅವರ ಕುಟುಂಬದಲ್ಲಿ ಇದ್ದ ಬೇಸರದ ಸನ್ನಿವೇಶ ದೂರ ಆಗುತ್ತೆ. ಅವರಿಗೆ ಅನಿರೀಕ್ಷಿತವಾದ ಐಶ್ವರ್ಯ ಮತ್ತು ಹಣಕಾಸಿನ ಸಹಾಯ ದೊರೆಯುತ್ತೆ. ಇನ್ನು ನಿಮ್ಮ ಜವಾಬ್ದಾರಿ ಸಹ ಹೆಚ್ಚುತ್ತೆ. ಕುಟುಂಬದ ನಿರ್ವಹಣೆ ಜವಾಬ್ದಾರಿ, ವಿಶೇಷವಾದ ಜವಾಬ್ದಾರಿಗಳಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಮನಸ್ಸಿಗೆ ಯಾವುದೋ ರೀತಿಯ ಒಂದು ಭಯ ಇರುತ್ತೆ. ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ನಿಮಗೆ ಮನಸ್ಸಿರಲ್ಲ. ಮನಸ್ಸು ಇಲ್ಲದೆ ಹೋದರೂ ಕೂಡ
ಇರುವ ವಾಸಸ್ಥಳವನ್ನು ಬದಲಾಯಿಸ್ತೀರಿ. ಅಂದರೆ ಬೇರೆ ಹೋಗ್ತೀರಿ ಅಂತಲ್ಲ, ನಿಮ್ಮ ಎಲ್ಲ ಆತ್ಮೀಯರೊಂದಿಗೆ ಬೇರೆ ಕಡೆ ಮನೆ ಬದಲಾಯಿಸ್ತೀರಿ ಅಂತ ಇಲ್ಲಿ ಕಂಡು ಬರುತ್ತೆ. ಉನ್ನತ ಅಧಿಕಾರಿಗಳೇನಾದರೂ ಇದ್ದರೆ ನಿಮಗೆ ನಿಮ್ಮ ಸಹೋದ್ಯೋಗಿಗಳ ಅಥವಾ ನಿಮ್ಮ ಅಧೀನದಲ್ಲಿ ಕೆಲಸ ನಿರ್ವಹಿಸುವವರ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಇರುತ್ತೆ. ಇದರಿಂದ ನಿಮಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿರಲ್ಲ. ಪ್ರತಿಯೊಬ್ಬರ ಪ್ರೀತಿಯನ್ನು ಗಳಿಸ್ತೀರಿ. ಅವರು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತಾರೆ. ನಿಮಗೆ ಅನಿರೀಕ್ಷಿತ ಯಶಸ್ಸು, ನಿಮಗೆ ನಂಬಿಕೆ ಇರಲ್ಲ ಅಂತಹ ಮಟ್ಟವನ್ನು ನೀವು ತಲುಪ್ತೀರಿ. ಕುಟುಂಬದ ವಿಚಾರದಲ್ಲಿ ಹಣಕಾಸಿನ ವಿವಾದವೊಂದು ಎದುರಾಗುವ ಸಾಧ್ಯತೆಗಳಿವೆ. ಮಾತುಕತೆಯ ಮುಖಾಂತರ ಅದನ್ನು ಬಗೆಹರಿಸ್ಕೊಂಬೋದು ಒಳ್ಳೆಯದು. ಯಾರಾದರೂ ಸ್ವಲ್ಪ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ತುಂಬ ಮುಖ್ಯ ಆಗುತ್ತೆ. ನವದಂಪತಿಗಳಿಗೆ ಸಂತಾನ ಲಾಭವಿದೆ ಅಂತ ಇವತ್ತು ಹೇಳುತ್ತೆ. ಇನ್ನು ಮತ್ತೊಂದು ವಿಚಾರವನ್ನು ತಗೊಂಡಾಗ ಉದರಕ್ಕೆ ಸಂಬಂಧಪಟ್ಟಂತಹ ದೋಷ ನಿಮ್ಮನ್ನು ಕಾಡುತ್ತೆ. ಅದು ಹಣಕಾಸಿನ ತೊಂದರೆ ಇರಲ್ಲ, ಆದರೆ ನಿಧಾನಗತಿಯ ಪ್ರಗತಿ ಇರುತ್ತೆ. ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಬದಲಾಯಿಸಬಾರ್ದು. ನಿಮ್ಮ ಏಕಾಗ್ರತೆ ನಿಮಗೆ ತುಂಬ ಸಹಾಯವನ್ನು ಮಾಡುತ್ತೆ. ತುಲಾ ರಾಶಿಯವರು ಇವತ್ತು ತಮ್ಮ ಬಹುತೇಕ ವೇಳೆಯನ್ನು ತಮ್ಮ ಮಕ್ಕಳ ಜೊತೆ ಸಂತಸದಿಂದ ಇರೋದಕ್ಕೆ ಬಳಸ್ಕೋತಾರೆ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ನಿಮ್ಮ ಜವಾಬ್ದಾರಿಗಳು ಹೆಚ್ಚುತ್ತಾನೆ ಹೋಗುತ್ತೆ. ಉದ್ಯೋಗದಲ್ಲಿ ಇರುವವರು ಒಂದು ದೊಡ್ಡ ಕೆಲಸವೊಂದನ್ನು ಮಾಡಬೇಕಾಗಿ ಬರುತ್ತೆ. ಅದು ಅನಿವಾರ್ಯತೆ ಕೂಡ. ನಿಮ್ಮ ಸಹೋದ್ಯೋಗಿಗಳ ಜೊತೆಗೂಡಿ ಅದನ್ನು ಪೂರ್ಣಗೊಳಿಸ್ತೀರಿ. ಆ ಸಂಪೂರ್ಣ ಒಂದು ಮೆಚ್ಚುಗೆ, ಅದರ ಫಲಿತಾಂಶ, ಪ್ರತಿಫಲ ಎಲ್ಲ ನಿಮಗೆ ಸಿಗುತ್ತೆ. ಇನ್ನು ಬೇಸರವನ್ನು ಕಳೆಯೋದಕ್ಕೋಸ್ಕರ ದೂರದ ಊರಿಗೆ ಒಂದು ಸಣ್ಣ ಪ್ರವಾಸವನ್ನು ಕೈಗೊಳ್ತೀರಿ. ಕುಟುಂಬದ ಸದಸ್ಯರ ಜೊತೆಗೆ ಹೋಗಿ ಬರ್ತೀರಿ. ಗುರುವಿಗೆ ಸರಿಯಾದಂತಹ ಒಂದು ಗೌರವ ನಿಮಗೆ ಸಿಗುತ್ತೆ. ಅಂದರೆ ಒಂದು ವೇಳೆ ನೀವೇನಾದರೂ ಬೇರೆಯವರಿಗೆ ಮಾರ್ಗದರ್ಶನ ನೀಡುವಂತಹ ಮಟ್ಟವನ್ನು ತಲುಪಿದ್ದೇ ಆದಲ್ಲಿ ಅದರ ಬಳಕೆ ಮಾಡಿಕೊಡಿ. ಅದರಿಂದ ನಿಮಗೆ ಅನುಕೂಲತೆ ಖಂಡಿತ ಕಂಡು ಬರುತ್ತೆ. ಇನ್ನು ಮನೆಯಲ್ಲಿ ಉಪಯೋಗಿಸೋ ಈ ಲೋಹಗಳಿಂದ ತೊಂದರೆ ಉಂಟಾಗುವ ಸಂದರ್ಭ ಇದೆ. ಮುಖ್ಯವಾಗಿ ಸ್ತ್ರೀಯರಿಗೆ ಇವಾಗ ತರಕಾರಿ ಹೆಚ್ಚುವಾಗ, ಅಡುಗೆ ಮಾಡುವಾಗ, ಇಲ್ಲ ಕಾಯಿ ತುರಿಯುವಾಗ ಏನಾದರೂ ಯಾವುದೋ ಒಂದು ರೀತಿಯ ತೊಂದರೆ ಉಂಟಾಗುತ್ತೆ. ಅದರಿಂದ ಸ್ವಲ್ಪ ಆತರ ಪಡೆದೇ ಎಚ್ಚರಿಕೆಯಿಂದ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಇಂದಿನ ದಿನ ಪೂರ್ತಿ ನೀವು ಸಂತೋಷದಿಂದ ಎಲ್ಲರೊಂದಿಗೆ ಬೆರೀತೀರಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಣಕಾಸಿನ ತೊಂದರೆ ಉಂಟಾಗಲ್ಲ. ಬುದ್ಧಿವಂತಿಕೆಯೇ ಇವತ್ತು ನಿಮಗೆ ಮುಖ್ಯವಾದಂತಹ ಬಂಡವಾಳ ಆಗುತ್ತೆ. ವೃಶ್ಚಿಕ ರಾಶಿಯವರು ಇವತ್ತು ಅನಿರೀಕ್ಷಿತವಾಗಿ ತುಂಬ ದಿನಗಳ ನಂತರ ಆತ್ಮೀಯರೊಬ್ಬರನ್ನು ಭೇಟಿ ಮಾಡ್ತಾರೆ. ಅವರು ಬಂಧು ಬಳಗದವರಾಗಿರ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಅಥವಾ ಇವರ ಜೊತೆ ಕೆಲಸ ಮಾಡ್ತಿದ್ದವರಾಗಿರ್ಬೋದು. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆ ಕಂಡುಬರ್ತದೆ. ಅಂದರೆ ಅವರು ಇವರಿಗೆ ಹಣದ ಸಹಾಯವನ್ನು ಮಾಡಲ್ಲ, ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಯೋಜನೆಗಳನ್ನು ಹೇಳ್ತಾರೆ. ಇದರ ಫಲವಾಗಿ ಇವರೇನು ಮಾಡ್ತಾರೆ, ಆತ್ಮೀಯರ ಜೊತೆಗೂಡಿ ಸಣ್ಣ ಪ್ರಮಾಣದ ವ್ಯವಹಾರವನ್ನು ಆರಂಭಿಸ್ತಾರೆ. ಅದರಲ್ಲಿ ಉತ್ತಮ ಯಶಸ್ಸನ್ನು ಸಹ ಪಡಿತಾರೆ. ಇವರಲ್ಲಿ ಒಂದು ಲೋಪದ ಗುಣ ಏನಪ್ಪ ಅಂದರೆ ಸೋಲಿನ ವೇಳೆ ಅಥವಾ ಸೋತೋಗೋದು ಜೀವನದಲ್ಲಿ ಅಂತಾರೆ. ಯಾವುದೇ ಒಂದು ವಿಚಾರದಲ್ಲಿ ಹಿನ್ನಡೆ ಉಂಟಾದಾಗ ಏನು ಮಾಡ್ತಾರೆ ಇವರು, ತಮ್ಮ ಮನಸ್ಸನ್ನು
ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ದಿಢೀರಂತ ಕೋಪಗೊಳ್ತಾರೆ. ಇದರಿಂದ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಸಹ ಕಂಡುಬರಬಹುದು. ತಲೆನೋವು, ಮುಖ್ಯವಾಗಿ ತಲೆನೋವು, ಆನಂತರ ರಕ್ತದ ಒತ್ತಡದ ಸಮಸ್ಯೆ ಕಂಡುಬರಬಹುದು. ಆದ್ದರಿಂದ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ತುಂಬ ಒಳ್ಳೆಯದು. ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಕಂಡುಬರೋಲ್ಲ. ಉತ್ತಮ ಬಾಂಧವ್ಯ ಎಲ್ಲರ ಜೊತೆ ಇರುತ್ತೆ. ಕುಟುಂಬದ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಮಾಡೋ ಕಾರಣ ಯಾರಲ್ಲೂ ಒಂದು ಭೇದ ಭಾವ ಆಗಲಿ ಭಿನ್ನಾಭಿಪ್ರಾಯ ಆಗಲಿ ಬರೋದಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಇವರಿಗೆ ಅನಿರೀಕ್ಷಿತ ಧನಲಾಭವಿದೆ. ಇವರ ಮಾತಿನ ಮೇಲೆ ಇವರ ಜೀವನ ನಿಂತಿರುತ್ತೆ. ಸಾಧ್ಯವಾದಷ್ಟು ಎಲ್ಲರಿಗೂ ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ಮಾತುಗಳನ್ನು ಆಡೋದು ತುಂಬ ಮುಖ್ಯ. ಇವತ್ತು ಹಣಕಾಸಿನ ತೊಂದರೆ ಇಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಭಯ ಇರುತ್ತೆ ಅಷ್ಟೇ. ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ದಿನ ಇವತ್ತು. ಧನುರಾಶಿಯವರಿಗೆ ಇವತ್ತು ಈ ಉದರಕ್ಕೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ. ಅದು ದೊಡ್ಡ ಪ್ರಮಾಣದ್ದು ಅಂತ ಲೆಕ್ಕಾಚಾರ ಹಾಕುವುದರ ಸಣ್ಣದಾದ ಅಜೀರ್ಣತೆ ಸಹ ಕಾರಣ ಆಗ್ಬೋದು. ಇಲ್ಲ ಸ್ವಲ್ಪ ಹೊಟ್ಟೆ ನೋವಿರ್ಬೋದು. ಈ ರೀತಿ ಮುಖ್ಯವಾಗಿ ಇವತ್ತೇನಪ್ಪ ಮಾಡಬೇಕು ಅಂದರೆ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಸಾಧ್ಯವಾದಷ್ಟು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಾಗ ನೀರನ್ನು ತಗೊಂಡು ಹೋಗೋದು ಒಳ್ಳೆಯದು. ಆಹಾರದಿಂದ ಅನಾರೋಗ್ಯ ಇವತ್ತಿಗೆ ಇರುತ್ತೆ. ಇನ್ನು ತಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ದೊಡ್ಡ ಪ್ರಮಾಣದ ಕೆಲಸವೊಂದನ್ನು ಮಾಡ್ತೀರಿ, ಯಶಸ್ಸು ಸಿಗುತ್ತೆ. ಈ ಯಶಸ್ಸಿನ ಕಾರಣ ನಿಮಗೆ ಮತ್ತೊಂದು ಅವಕಾಶ ಸಿಗುತ್ತೆ. ಆದ್ದರಿಂದ ದೊರೆಯುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳೋದ್ರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇನ್ನು ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಅಂದರೆ ಉದ್ಯೋಗದಲ್ಲಿ. ಆದರೆ ನಿಮಗೆ ಈ ಸಂಬಳದ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಉತ್ತಮ ಆದಾಯ ಬೇಕು ಅನಿಸುತ್ತೆ, ವರಮಾನ ಬೇಕು ಅನಿಸುತ್ತೆ. ಆ ಕಾರಣದಿಂದ ಆತ್ಮೀಯರ ಸಲಹೆಯಂತೆ ಉದ್ಯೋಗವನ್ನು ಬದಲಾಯಿಸುವ ಈ ನಿರ್ಧಾರವನ್ನು ಮಾಡ್ತೀನಿ. ಇವತ್ತೇ ಕೆಲಸ ಸಿಕ್ಬಿಡುತ್ತೆ ಅಂತಲ್ಲ, ಇವತ್ತಿನ ಇಂಟರ್ವ್ಯೂಗಳು ನಿಮಗೆ ಇವತ್ತು ಮೆಗಾ ಸೀರಿಯಲ್ ಥರ. ಒಟ್ಟಿನಲ್ಲಿ ಉದ್ಯೋಗ ಬದಲಾಯಿಸುವ ಬಗ್ಗೆ ಯೋಚನೆಯನ್ನು ಮಾಡ್ತೇನೆ. ಇನ್ನು ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ ಅವರ ಜವಾಬ್ದಾರಿಯನ್ನು ಅವರಿಗೆ ಬಿಡ್ತೀರಿ. ಅನಾವಶ್ಯಕವಾಗಿ ಅವರಿಗೆ ಸಹಾಯವನ್ನು ಮಾಡೋದಕ್ಕೆ ಹೋಗಲ್ಲ, ಅವರಿಗೆ ಯಾವುದೇ ರೀತಿಯ ಕಟ್ಟುಪಾಡನ್ನು ವಿಧಿಸಲ್ಲ. ಸ್ವತಂತ್ರವಾಗಿ ಬಾಳೋದು ಹೇಗೆ ಅಂತ ಕಲಿಸ್ಕೊಡ್ತೀರಿ. ಇದರಿಂದ ಪ್ರತಿಯೊಬ್ಬರ ಗಮನ ನಿಮ್ಮ ಕಡೆ ಬರುತ್ತೆ. ಕೇವಲ ಕುಟುಂಬ ಮಾತ್ರವಲ್ಲ, ಸಮಾಜದಲ್ಲಿ ಸಹ ಉತ್ತಮ ಸ್ಥಾನಮಾನ ನಿಮಗೆ ದೊರೆಯೋದರಲ್ಲಿ ಸಂಶಯ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಮಕರ ರಾಶಿಯವರು ಇವತ್ತು ಸಾಧ್ಯವಾದಷ್ಟು ಬೇರೆಯವರಿಗೆ ಸಹಾಯ ಮಾಡೋದರಲ್ಲಿ ದಿನವನ್ನು ಕಳೀತಾರೆ. ಮುಖ್ಯವಾಗಿ ಇವರಿಗೆ ಆಪ್ತರಾದಂತಹ ಅಥವಾ ಇವರ ಗುರುಗಳಿಗೆ ಅನಾರೋಗ್ಯದ ತೊಂದರೆ ಎದುರಾಗುತ್ತೆ. ಆರಂಭದಲ್ಲಿ ಆತಂಕಕ್ಕೆ ಒಳಗಾದರೂ ಸಹ ಆನಂತರ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿ ಅವರಿಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸ್ತೀರಿ. ಇದರಿಂದ ಅವರು ಒಂದು ದೊಡ್ಡ ಈ ಸಮಸ್ಯೆಯಿಂದ ದೂರ ಆಗ್ತದೆ. ಇದರಿಂದ ನೀವು ಪ್ರತಿಯೊಬ್ಬರ ಮೆಚ್ಚುಗೆಗೆ ಪಾತ್ರರಾಗ್ತೀರಿ. ಈ ಮೆಚ್ಚುಗೆ ಬರೀ ಬಾಯಿ ಮಾತಿಗೆ ಮೀಸಲಾಗಿರಲ್ಲ, ಎಲ್ಲ ರೀತಿಯ ವಿಶೇಷ ಅನುಕೂಲತೆಗಳು ನಿಮಗೆ ದೊರೆಯುತ್ತೆ ಅವರಿಗೆ. ಇನ್ನು ನಿಮ್ಮ ಮಾತು ಹೇಗಿರುತ್ತಪ್ಪ ಅಂದರೆ ನಿಧಾನವಾದರೂ ಅದರಲ್ಲಿ ಒಂದು ರೀತಿಯ ತೂಕ ಇರುತ್ತೆ. ಅಂದರೆ ನೀವು ಹೇಳೋ ಈ ಬುದ್ಧಿವಾದವನ್ನು ಪ್ರತಿಯೊಬ್ಬರು ಕೇಳ್ತಾರೆ. ನಿಮ್ಮ ರೀತಿ ನೀತಿಗಳನ್ನು ಬೇರೆಯವರು ಅನುಸರಿಸ್ತಾರೆ.
ಈ ಕಾರಣದಿಂದ ಎಚ್ಚರಿಕೆ ವಹಿಸಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ, ಆದರೆ ನಿಧಾನಗತಿಯ ಒಂದು ಪ್ರಗತಿ. ಅಂದರೆ ದಿಢೀರ್ ಹಣ ಸಿಗಲ್ಲ ನಿಮ್ಮ ಕೈಗೆ, ಕಷ್ಟಪಟ್ಟು ದುಡಿತಾ ಇರಬೇಕು. ದುಡಿತೀರಿ, ಇವತ್ತೇನು ಪ್ರಯೋಜನ ಇಲ್ಲ ಬಿಡಪ್ಪ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತೀರಿ. ಆಗ ನಿಮಗೆ ಹಣದ ಸಹಾಯ ಸಿಗುತ್ತೆ. ಸಹಾಯ ಅಂದರೆ ಯಾರು ಬಿಟ್ಟಿ ಕೊಡಲ್ಲ, ಅದು ನಿಮ್ಮ ಹಕ್ಕು, ನಿಮ್ಮ ವೇತನ, ನಿಮ್ಮ ವರಮಾನ. ಅದು. ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ ಸ್ವಲ್ಪ ಅವರಿಗೆ ಇಷ್ಟವಾದಂತಹ ಈ ಒಳ್ಳೆಯ ಪದಾರ್ಥವನ್ನು ಕೊಡಿಸ್ತೀವಿ. ಅದು ಒಂದು ವೆಹಿಕಲ್ ಆಗ್ಬೋದು, ಇಲ್ಲ ಮೊಬೈಲ್ ಫೋನ್ ಆಗ್ಬೋದು. ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ, ಹಣದ ತೊಂದರೆ ಇಲ್ಲ, ಎಚ್ಚರಿಕೆಯಿಂದ ಇರಬೇಕು ಪ್ರತಿಯೊಂದು ವಿಚಾರದಲ್ಲಿಯೂ. ಕುಂಭರಾಶಿಯವರು ಇವತ್ತು ತಮ್ಮ ಮನಸ್ಸಿನಲ್ಲಿರೋ ವಿಚಾರಗಳನ್ನು ಬೇರೆಯವರಲ್ಲಿ ತಿಳಿಸ್ತಾರೆ. ಈ ಕಾರಣದಿಂದ ಇವರಿಗೆ ಸಹಾಯ ಸಹಕಾರ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇವರ ಕೆಲಸ ಕಾರ್ಯಗಳಲ್ಲಿ ಯಾರಿಂದಾನೂ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾಗಲ್ಲ. ಸಂಪೂರ್ಣವಾಗಿ ಇವರು ತಮ್ಮ ಸ್ವಂತ ಪ್ರತಿಭೆ ಅಥವಾ ಸ್ವಂತ ವಿದ್ಯಾಭ್ಯಾಸದ ಮೇಲೆ ಅವಲಂಬಿತರಾಗಿರ್ತಾರೆ. ಸುಲಭವಾಗಿ ಇವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೋ ಒಂದು ರೀತಿಯ ಅಶಾಂತಿ ನೆಲೆಸಿರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ. ಇನ್ನು ಕುಟುಂಬದಲ್ಲಿ ನಡೆಯಬೇಕಿದ್ದ ಒಂದು ಅತಿ ಮುಖ್ಯ ಕಾರ್ಯಕ್ರಮವೊಂದು ಅನಿರೀಕ್ಷಿತವಾಗಿ ಮುಂದೂಡಲ್ಪಡುತ್ತೆ. ಈ ಕಾರಣದಿಂದನೂ ಸ್ವಲ್ಪ ಕುಟುಂಬದಲ್ಲಿದ್ದ ಈ ಒಗ್ಗಟ್ಟು ಅದಕ್ಕೆ ತೊಂದರೆ ಬರುತ್ತೆ. ಅಂದರೆ ಜಗಳ ಆಡ್ಬಿಟ್ಟು ಬೇರೆ ಬೇರೆ ಹೋಗ್ಬಿಡ್ತಾರೆ ಅಂತಲ್ಲ, ಇಂದಿನ ಪರಿಸ್ಥಿತಿಯಲ್ಲಿ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಅಚ್ಚರಿಯಾಗುವಂತಹ ಕೆಲವೊಂದು ಬದಲಾವಣೆಗಳು ಬರುತ್ತೆ. ಆದರೆ ಆ ಬದಲಾವಣೆಗಳನ್ನು ಬುದ್ಧಿವಂತಿಕೆಯಿಂದ ನಿಮಗೆ ಅನುಕೂಲ ಆಗುವ ರೀತಿಗೆ ಪರಿವರ್ತಿಸ್ಕೊತೀವಿ. ಅಂದರೆ ನೀವು ಪರಿಸ್ಥಿತಿಗೆ ಅನುಗುಣವಾಗಿ ಅದಕ್ಕೆ ಹೊಂದಿಕೊಂಡು ಹೋಗೋದ್ರಿಂದ ನಿಮ್ಮ ಸಮಸ್ಯೆಗಳು ಎಲ್ಲ ದೂರ ಆಗುತ್ತೆ, ತೊಂದರೆ ಇಲ್ಲ. ಮಕ್ಕಳ ವಿಚಾರದಲ್ಲಿ ಅವರ ವಿದ್ಯಾಭ್ಯಾಸದ ವಿಚಾರವಾಗಿ ಮುಖ್ಯವಾಗಿ ದೃಢವಾದ ನಿರ್ಧಾರವೊಂದನ್ನು ತಗೊಳ್ತೀರಿ. ಆರಂಭದಲ್ಲಿ ಕುಟುಂಬದ ಸದಸ್ಯರ ವಿರೋಧ ಉಂಟಾದರೂ ನಿಮ್ಮನ್ನು ಅವರು ಒಪ್ಪಿಕೊಳ್ಳಬೇಕಾಗುತ್ತೆ. ಹಣಕಾಸಿನ ತೊಂದರೆ ಇರಲ್ಲ, ಆದರೆ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಕೈಕಾಲುಗಳಲ್ಲಿ ಸ್ವಲ್ಪ ದೌರ್ಬಲ್ಯ ಕಂಡುಬರುತ್ತೆ, ಶಕ್ತಿ ಸ್ವಲ್ಪ ಕಮ್ಮಿ ಆಗುತ್ತೆ. ಎಚ್ಚರಿಕೆಯಲ್ಲಿ ಇಂದಿನ ದಿನ ನಿಮಗೆ ಒಂದು ರೀತಿ ಸಂತಸದ ದಿನ ಆಗಲಿದೆ. ಮೀನರಾಶಿಯವರು ಇವತ್ತು ಸುಖ ಸಂತೋಷ ಹಾಗೆ ದುಃಖ ಸುಖ ಮತ್ತು ಜಯ ಅಪಜಯ ಇದನ್ನು ಸಮಾನ ಪ್ರಮಾಣದಲ್ಲಿ ಹಂಚ್ಕೋತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಆಗುತ್ತೆ ಅಂದರೆ ಇವರ ಸ್ವಂತ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಿನದಾಗಿರುತ್ತೆ. ಹಾಗೆ ಸ್ವಂತ ಕೆಲಸ ಕಾರ್ಯಗಳು ಸಹ ತುಂಬ ಇರುತ್ತೆ. ಅನಿವಾರ್ಯತೆ ಏನಪ್ಪ ಏನಂದರೆ ಇವರು ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಬೇರೆಯವರಿಗೆ ಸಹಾಯವನ್ನು ಮಾಡಬೇಕಾಗತ್ತೆ, ಸಹಾಯವನ್ನು ಮಾಡ್ತಾರೆ. ಇಲ್ಲಿ ಬೇರೆಯವರಿಂದ ಇವರಿಗೆ ಕೇವಲ ಮೆಚ್ಚುಗೆ ದೊರೆಯುತ್ತೆ, ಅದರ ವಿನಃ ಬೇರೆ ಯಾವುದೇ ಉಪಯೋಗ ಅನ್ನೋದು ಇರಲ್ಲ. ಈ ಕಾರಣದಿಂದ ಮುಖ್ಯವಾಗಿ ಮೀನರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಕಾರಣ ಏನಪ್ಪ ಅಂದರೆ ಆದಾಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆತ್ಮೀಯರಿಂದ ಹಣದ ಸಹಾಯ ಸಿಗುತ್ತೆ. ಉದಾಹರಣೆಗೆ ಯಾರೋ ಒಬ್ಬರು ಇವರಿಗೆ ಹಣದ ಸಹಾಯವನ್ನು ಮಾಡ್ತಾರೆ, ಇನ್ನೊಬ್ಬರು ಬಂದು ಇವರು ಬೇಕು ಅಂತ ತಗೊಂಡಿರೋ ಹಣವನ್ನು ಅವರು ತಗೊಂಡು ಹೋಗ್ತಾರೆ. ಕೇವಲ ಇದು ಹಣಕಾಸಿನ ವಿಚಾರ ಅಲ್ಲ, ಉದ್ಯೋಗದ ವಿಚಾರ ಸಹ ಆಗ್ತದೆ. ಯಾರೋ ಒಬ್ಬ
ಆತ್ಮೀಯರೊಬ್ಬರು ತಮಗೆ ಸಿಕ್ಕ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು, ಅದನ್ನು ಇವರು ಕೊಡ್ತಾರೆ, ಇನ್ನೊಬ್ಬರು ಅದನ್ನು ತಮ್ಮದಾಗಿಸ್ಕೊತಾರೆ. ಇಲ್ಲಿ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ನಂಬಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಆದರೆ ಬೇರೆಯವ್ರನ್ನ ನಂಬಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ. ಇಲ್ಲದೆ ಹೋದರೆ ಈ ಮೀನರಾಶಿಯವರಿಗೆ ಇವತ್ತು ಅಷ್ಟೇನು ಒಳ್ಳೆಯ ಫಲಗಳು ಸಿಗುವ ಸಾಧ್ಯತೆ ಇಲ್ಲ. ಸ್ವಲ್ಪ ಎಚ್ಚರಿಕೆ ಇರಲೇಬೇಕು. ಇನ್ನು ಕುಟುಂಬದಲ್ಲಿ ಮುಖ್ಯವಾಗಿ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ಮನಸ್ತಾಪ ಇರುತ್ತೆ. ಇದಕ್ಕೆ ಕಾರಣ ಗಂಡನೂ ಅಲ್ಲ ಅಥವಾ ಹೆಂಡತಿನೂ ಅಲ್ಲ, ಯಾವುದೋ ಮೂರನೇ ವ್ಯಕ್ತಿಯ ಕಾರಣಕ್ಕಾಗಿ, ಅಂದರೆ ದೂರದ ಬಂಧು ಬಳಗದವರ ಕಾರಣಕ್ಕಾಗಿ ಇವರು ಜಗಳ ಕಾಯ್ತಾರೆ. ಆದ್ದರಿಂದ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನಿಮ್ಮ ತೀರ್ಮಾನಗಳು ಕೇವಲ ನಿಮ್ಮ ಸುಖ ಸಂತೋಷಕ್ಕೆ ಕಾರಣ ಆಗಬೇಕು. ಅದನ್ನು ನೆನಪಲ್ಲಿ ಇಟ್ಕೊಂಬೋದು ತುಂಬ ಒಳ್ಳೆಯದು. ಮಕ್ಕಳ ವಿಚಾರದಲ್ಲಿ ಯಾವುದೇ ಯೋಚನೆ ಬೇಡ. ನಿಮಗೆ ಅರಿವು ಇಲ್ಲದೆ ಅವರಿಗೆ ಸಹಾಯವನ್ನು ಮಾಡ್ತೀರಿ. ಅವರು ನಿಮ್ಮ ಸಹಾಯವನ್ನು ಬಳಸಿಕೊಂಡು ನಿಮ್ಮ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಗಳಿಸ್ತಾರೆ. ಉತ್ತಮವಾಗಿದೆ. ಇಂದಿನ ದಿನ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ.